ಇಲ್ಲ ಚೆನ್ನಾಗಿ ವರ್ಕ್ ಮಾಡೋದು ಡಿಸಿಷನ್ ಕೊಟ್ಟರು. ನಂತರ ಅದ್ರ ಒಂದು ವಾಕ್ಯ ಸೇರಿಸ್ಬಿಟ್ರು, ಬೇಕಾದ್ರೆ ಬದಲಾಯಿಸ್ರಿ ಅಂತ. ಅಷ್ಟು ಬಿಟ್ಟು ನೋಡ್ರಿ ನಮ್ಮ ಮೋದಿ ಸರ್ಕಾರಕ್ಕೆ ಸಡನ್ ಆಗಿ ತೊಗೊಂಡವ್ರು ಏನು ಮಾಡಿಬಿಟ್ರು, ಪ್ರಧಾನಿ ಒಂದು 2 ಕ್ಯಾಬಿನೆಟ್ ಮಿನಿಸ್ಟರು ಮತ್ತೊಬ್ಬ ವಿರೋಧ ಪಕ್ಷದ ನಾಯಕರು ಮಾಡ್ಕೊಂಬಿಟ್ರು. ಇವತ್ತು ಏನಾಗಿಬಿಟ್ಟಿದ್ದು, ಇವತ್ತು ಎಲೆಕ್ಷನ್ ಕಮಿಷನ್ ಇದ್ದಿದ್ದು ಪೂರ್ತಿಯಾಗಿ ಸರ್ಕಾರ ಮುಂದೆ ಬೆಂಡ್ ಆಗಿಬಿಟ್ಟಿದ್ದು. ಯಾಕೆ ಅವರಿಬ್ಬರ ತಮ್ಮ ಬೇಕಾದಂಥವ್ರು ನೆಮಿಷದ ಹೊರಟುಬಿಟ್ರು. ಇವತ್ತು SIR ಬಗ್ಗೆ ಆರೋಪ ಸಾಕಷ್ಟು ಕೇಳಿ ಬರ್ತಾ ಇದ್ದಾವೆ. ಒಂದೊಂದು ಮನೇಲಿ 500-600 ಜನ ಇದ್ದಿದ್ದು ಹೆಂಗೆ ಸಾಧ್ಯ ಈ ಸಣ್ಣ ಸಣ್ಣ ಮನೆಗಳೆಲ್ಲ. ಇವತ್ತು ಅದು ವಿತ್ ಪ್ರೂಫ್ ತೋರಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಎಲ್ಲ ಕಡೆ ಏನು ನಡೀತಾ ಇದೆ ಅಂತೇಳಿ. ಅಂದರೆ ಇನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲಪ್ಪ ನಾವು, ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಅವ್ರ ಕೈಯಾಗಿ ಹೋಗಿಬಿಡ್ತಲ್ಲ. ಇದು ಚಂದ ಚೂಡಿಂದ ಆಗಿದ್ದು ನೋಡೋದಕ್ಕಿಂತ ಸರಳ ಅನ್ನಿಸ್ತದೆ. ಯಾಕೆ ಮತ್ತು ಸ್ವತಃ ಅವರು ಅಂದಂಥವ್ರು ಚಂದ್ರಚೂಡ್ ಅವರು ನ್ಯಾಯಾಧೀಶರು ಏನಂದಿದ್ರು, ಇಲ್ಲ ಅಲ್ಲಿ ನ್ಯಾಯಾಧೀಶರು ಒಬ್ಬರು CJI ಪ್ರಧಾನಿ ಮತ್ತು ಪ್ಲಸ್ ನಮ್ಮ ವಿರೋಧ ಪಕ್ಷ ನಾಯಕರಾದ್ರೆ ಅದು ಪ್ರಾಮಾಣಿಕವಾಗಿ ಇಲೆಕ್ಷನ್ ಆಗ್ತದೆ. ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ವರ್ಕ್ ಮಾಡ್ತದೆ. ಇಲ್ಲಪ್ಪ ಅಂತಂದು ಏನಾಗ್ಬಿಡೋದಪ್ಪ, ಅದು ಯಾರು ನೇಮಿಸಿರ್ತಾರೆ ಅವ್ರ ಪರ ಡಿಸಿಷನ್ ಕೊಡೋದು ಹೋಗ್ತದೆ ಅಂತೇಳಿ ಇವತ್ತದ ಪರಿಸ್ಥಿತಿ ಆಗಿದೆ ಅಂತ ಅನಿಸುತ್ತೆ. ವಿರೋಧ ಪಕ್ಷ ದೊಡ್ಡ ಆರೋಪ ಇದು ಮಾಡಿದ್ದು ಯಾರು, ನ್ಯಾಯಾಂಗ. ಯಾಕೆ ಮಾಡಿದ್ರು ಗೊತ್ತಿಲ್ಲ, ಯಾಕಂದ್ರೆ ಗೊತ್ತಿಲ್ಲದ ಬಗ್ಗೆ ಮಾತ್ರ ಸಾಧ್ಯ ಇಲ್ಲ. ಆದ್ರೆ ನಡೆದು ಮಾತ್ರ ಸುಳ್ಳಲ್ಲ. ಇಂಥ ಅನೇಕ ಮೇಲೆ ಇಂಥ ನಡೀತಾ ಇದ್ದಾವೆ. ಮತ್ತು ಸಣ್ಣ ಸಣ್ಣ ಇದರಲ್ಲಂತೂ ವ್ಯವಹಾರಗಳು ನಡೀತಾವೆ ಅಂತೇಳಿ ಭಾಳಷ್ಟು ಜನ ಅಲ್ಲಿ ವಕೀಲರು, ಅಲ್ಲಿ ಜನಸಾಮಾನ್ಯರು ದುಡ್ಡು ಕೊಟ್ಟು ಬಂದಂಥವ್ರು ಮಾತಾಡ್ತಾ ಇರ್ತಾರೆ ಅವ್ರೊಳಗೆ. ಆ ದಿಶೆಯಲ್ಲಿ ಇವು 8,630 ದೂರುಗಳು ಬಂದವು ಅಂತ ರೆಕಾರ್ಡ್ ಅದ ಇದು. ಅದಕ್ಕಾಗಿ ಕೊಲೆಜಿಯಮ್ಮನು ಪ್ರಾಮಾಣಿಕ ಕೆಲಸ ಮಾಡಲಿ ಮತ್ತು ಅಡ್ಡಿ ಸಹಿತ ರಿಸರ್ವೇಷನ್ ಬರಲಿ ಅನ್ನೋದು ಭಾಳ ಜನರ ಅಭಿಪ್ರಾಯ ಇದೆ. ಅದರಲ್ಲೂ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ಅವರು ಏನಂತ ಇದ್ದಾರಪ್ಪ, ನ್ಯಾಯಾಂಗಿಕರು ಹೌದಪ್ಪ ಕೊಲೆಜಿಯಮ್ಮದಲ್ಲಿ ದೋಷಗಳಿದ್ದಾವೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಅಲ್ಲಿ ವಂಶ ಪಾರಂಪರ್ಯದ ನ್ಯಾಯಾಧೀಶರು ಬರ್ತಾರೋ ಅನ್ನುವಂಥದ್ದು ಇದು ಭಾಳ ಗಮನಿಸಬೇಕಾಗಿದೆ. ಯಾಕೆ ವಂಶ ಪಾರಂಪರ್ಯ ಬರ್ತಾರಲ್ಲ ಅನ್ನುವಂಥದ್ದು. ಅದರಲ್ಲೂ